ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ಸುಡು ಸುಡು ಬಿಸಿಲಿಗೆ ಒಂದು ಒಳ್ಳೆ ರೆಸಿಪಿನ ನಾನು ತೊಗೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಏನು ಅಂತ ಗೆಸ್ ಕೂಡ ಮಾಡಿದ್ದೀರಾ ಅಲ್ವಾ? ಹೌದು, ರಾಗಿ ಹಲ್ವಾ ಅಥವಾ ರಾಗಿ ಕಿಲ್ಸ. ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ನೋಡ್ಕೊಂಬರೋಣವಾ ಹೇಗೆ ಮಾಡಿದ್ವಿ, ಏನೆಲ್ಲ ಪ್ರೊಸೀಜರ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿಲ್ಲಿ 1 ಲೋಟ ರಾಗಿನ ತೊಗೊಂಡಿದ್ದೀವಿ. ಇನ್ ಕೇಸ್ ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಅಂದರೆ ಓವರ್ನೈಟ್ ಸೋಕ್ ಮಾಡಿ ಇಡಬಹುದು, ಅಥವಾ ಸಂಜೆ ಮಾಡೋದಾದರೆ ಬೆಳಗ್ಗೆನ ನೀವು ರಾಗಿನ ಕ್ಲೀನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಅಂದರೆ ನೆನೆ ಇಡ್ಬೋದು. ಸೊ ನಾನಿಲ್ಲಿ ಮೆಷರ್ಮೆಂಟ್ ಲೋಟ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಈ ಲೋಟದಿಂದ ಅಂದರೆ ನೀರು ಕುಡಿಯೋ ಲೋಟದಿಂದ 1 ಕಪ್ 1 ಲೋಟ ರಾಗಿನ ನಾವಿಲ್ಲಿ ನೆನೆ ಇಟ್ಟು ತೊಳೆದು ನೀರು ಬಸ್ದು ಇಟ್ಟಿದ್ದೀವಿ. ಸೊ ಇಲ್ಲಿ ಒಣಕೊಬ್ಬರಿ, ಗಸಗಸೆ ಮತ್ತು ಇದು ಏಲಕ್ಕಿ ಪುಡಿ, ಒಂದೆಲ್ಲ ಆಮೇಲೆ ನಿಮಗೆ ಮೆಷರ್ಮೆಂಟ್ 1 ಬೈ 1 ನಾನು ಹೇಳ್ತಾ ಹೋಗ್ತೀನಿ. ತುಪ್ಪ ಮತ್ತು ಇಲ್ಲಿ ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಹಸಿ ಕೊಬ್ಬರಿ ಎರಡೂ ತೊಗೊಂಡಿದ್ದೀವಿ, ಜೊತೆಗೆ ರಾಗಿ. ಇದಿಷ್ಟು ಬೇಕಾಗಿರುವಂತಹ ಐಟಮ್ಸ್. ಸೊ ಇದಿಷ್ಟು ಇದ್ದರೆ ಸಾಕು, ನಮ್ಮ ರಾಗಿ ಹಲ್ವಾ ರೆಡಿ ಆಗುತ್ತೆ. ಬಟ್ ಏನು ಅಂದರೆ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ, ಪೇಷನ್ಸ್ ಇರಲಿ ಅಷ್ಟೇ. ಫಸ್ಟ್ ನಾವೇನು ಮಾಡ್ಕೊಳ್ಳೋಣ ಅಂದರೆ ರಾಗಿ ಹಾಲು ತೊಗೋಬೇಕು. ಅಂದರೆ ರಾಗಿನ ಮಿಕ್ಸಿ ಮಾಡಿಕೊಂಡು ಅದರಿಂದ ನಾವು ರಾಗಿ ಹಾಲನ್ನ ತಕ್ಕೋಬೇಕು. ಸೊ ರಾಗಿ ದೇಹಕ್ಕೆ ತುಂಬ ತಂಪು. ಈ ಬಿಸಿಲಲ್ಲಂತೂ ರಾಗಿ ಹಲ್ವಾ ಮಾಡ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಬೇರೆ ರಾಗಿ ಒಂದೇ ಅಲ್ಲ, ನೀವು ಈ ಅಕ್ಕಿದು ಮಾಡ್ಕೋತಾರೆ, ಗೋಧಿದು ಮಾಡ್ಕೋತಾರೆ, ಎಲ್ಲ ರೀತಿಯಲ್ಲೂ ಮಾಡ್ಕೋತಾರೆ. ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೋಬೋದು. ಬಟ್ ನಾವು ರಾಗಿ ಏನಕ್ಕೆ ಮಾಡ್ಕೊತೀವಿ ಅಂತಂದರೆ, ಹೌದು ರಾಗಿ ಆರೋಗ್ಯಕ್ಕೆ ಒಳ್ಳೆಯದು ಒಂದು, ಇನ್ನೊಂದು ತಂಪು ಜಾಸ್ತಿ. ಹಾಗಾಗಿ ರಾಗಿ ಹಲ್ವಾನ ಯೂಶಲಿ ಈ ಸಮ್ಮರ್ ಟೈಮಲ್ಲಿ ಪ್ರಿಫರ್ ಮಾಡ್ಕೋತೀವಿ. ಸೊ ಇದಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಗಸಗಸೆ 1 ಟೇಬಲ್ ಸ್ಪೂನಷ್ಟು, ದೆನ್ ಒಣಕೊಬ್ಬರಿ ಒಂದು ಅರ್ಧ ಕಪ್, ಅಂದರೆ ಒಂದು ದೊಡ್ಡ ಕೊಬ್ಬರಿನ 2 ಹೋಳು ಮಾಡಿದಾಗ 1 ಹೋಳು ಏನು ಸಿಗುತ್ತೋ ಆ 1 ಹೋಳು. ದೆನ್ ಒಂದು ಅರ್ಧ ತುರಿಯಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಚಮಚ ತುಪ್ಪ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಫಸ್ಟು ನಾವೀಗ ರಾಗಿ ಹಾಲು ತೊಗೋಬೇಕು ಅಂತ ನಾನೇನು ಹೇಳಿದೆ, ರಾಗಿನ ಮಿಕ್ಸಿ ಮಾಡ್ಕೋಬೇಕು. ಸೊ ಇಲ್ಲಿ ತರಿಯಾಗಿ ಮಿಕ್ಸಿ ಅಲ್ಲ ಇದು, ನೋಡಿ ಕ್ಲೀನಾಗಿ ಬಸ್ದು ತೊಳೆದು ಯಾವುದೇ ರೀತಿ ಕಲ್ಲುಗಳಿಲ್ಲದೆ ಇರುವಂತೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವ ರಾಗಿನ ಸೋಕ್ ಮಾಡಿ ನೆನೆ ಇಟ್ಟಿರುವಂಥ ರಾಗಿಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡು ಹೋಗ್ತಿದ್ದೀನಿ. ಸೊ ಇಲ್ಲಿ ನೋಡಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಯಾವ ರೀತಿ ಅಂತಂದರೆ ಕ್ಲೀನಾಗಿ ಸಣ್ಣ ಆಗಬೇಕು. ಅಂದರೆ ಒಂದು 5ರಿಂದ 10 ನಿಮಿಷ ಅಥವಾ 5ರಿಂದ ಒಂದು 6ರಿಂದ 7 ನಿಮಿಷ ನಿಮಗೆ ಗೊತ್ತಾಗುತ್ತೆ ಅದು ಇನ್ನೂ ತರಿ ಇದೆನೋ ಅಥವಾ ಒಂಥರ ಸ್ಮೂತ್ ಪೇಸ್ಟ್ ಥರ ಬಂದಿದೆನೋ, ನಮಗೆ ಹಾಲು ಸಿಗುತ್ತಾ, ಲಿಕ್ವಿಡ್ ಐಟಮ್ ಬಂದಿದೆನೋ ಇಲ್ವೋ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿ ತನಕ ಇದನ್ನ ಫಸ್ಟ್ ಮಾಡ್ಕೊಳ್ಳಿ, ಅಂದರೆ ಮಿಕ್ಸಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಏನು ಗೊತ್ತಾ, ಈ ರಾಗಿ ಹಲ್ವಾ ಮಾಡೋ ಪ್ರೊಸೀಜರ್ ತುಂಬಾ ಇದೆ. ಪೇಷನ್ಸ್ ಬಂದಿರಬೇಕು ಫಸ್ಟ್. ಆಮೇಲೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇನ್ ಕೇಸ್ ನೀವು ರಾಗಿನ ಸ್ವಲ್ಪ ನೀರಾಗಿ ತೊಗೊಂಡ್ರೆ ಹಲ್ವಾನು ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಈ ರಾಗಿ ಹಿಟ್ಟೇನಾದರೂ ನೀವು ಈ ಥರ ಮಿಕ್ಸಿ ಮಾಡ್ಕೊಂಡಿರೋದೇನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಅಫ್ಕೋರ್ಸ್ ನಿಮಗೆ ಹಲ್ವಾ ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನಮಗಿಲ್ಲಿ ಏನು ಅನ್ನಿಸ್ತು, ಇನ್ನೂ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೊಂದು ಸಲ ನಾವೇನು ಮಾಡ್ಕೊಂಡ್ವಿ, ಗ್ರೈಂಡ್ ಮಾಡ್ಕೊಂಡ್ವಿ. ಈಗ ಅದು ಒಂಥರ ಹಾಲಿನ ಥರ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ನೊರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಹಾಲಿನ ನೊರೆ ಹೇಗೆ ಬರುತ್ತೋ ಹಾಗೆ ಕಾಣಿಸ್ತಾ ಇದೆ. ಸೊ ಇಷ್ಟಾದರೆ ಸಾಕು. ಇದನ್ನು ನಿಮ್ಮ ಹತ್ರ ಏನಾದರೂ ಒಂದು ವೈಟ್ ಕಾಟನ್ ಕ್ಲಾತ್ ಇದ್ದರೆ ಅದರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಸೋಸ್ಕೋಬಹುದು. ಇಲ್ಲ ನನ್ನ ಹತ್ರ ವೈಟ್ ಕಾಟನ್ ಕ್ಲಾತ್ ಇಲ್ಲ ಅಂದರೆ ಈ ಜರಡಿ ಬರುತ್ತಲ್ವ, ಸ್ಟೀಲಿಂದಾಗಲಿ ಪ್ಲಾಸ್ಟಿಕ್ಕಿಂದಾಗಲಿ, ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸ್ಟೀಲಿನ ಜರಡಿನೇ ತೊಗೊಂಡು ಅದರೊಳಗೆ ಕೆಳಗಡೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಇದನ್ನು ಹಾಕಿಬಿಟ್ಟು, ಅಂದರೆ ನಮ್ಮ ಮಿಕ್ಸಿ ಮಾಡಿದ್ದ ರಾಗಿ ಏನಿದೆ ಅದನ್ನು ಹಾಕಿಬಿಟ್ಟು ವೈಟ್ ಹಾಲು ಏನು ಬರುತ್ತೆ ಅದನ್ನು ಸಪ್ರೇಟಾಗಿ ತೊಗೋಬೇಕು. ಸೊ ಯೂಶಲಿ ವೈಟ್ ಕ್ಲಾತಲ್ಲಿ ಮಾಡಿಕೊಂಡ್ರೆ ಅದು ಕೂಡ ಬೇಗನೆ ಇಳಿಯುತ್ತೆ. ಸಡನ್ನಾಗಿ ನಮ್ಮ ಮನೇಲಿ ವೈಟ್ ಕ್ಲಾತ್ ಇಲ್ಲ, ಹೊಸ ಬಟ್ಟೆ ಇಲ್ಲ ಅಥವಾ ಇಲ್ಲ ಅಂತಂದಾಗ ನಾವು ಈ ರೀತಿ ಆಪ್ಷನ್ ಕೂಡ ಹೋಗ್ಬೋದು. ಬಟ್ ಏನು ಜರಡಿ ಕಣ್ಣು ಏನಿರುತ್ತೋ ಅದು ಚಿಕ್ಕ ಕಣ್ಣು ಹಾಕಿ ನೀವು ಸೋಸ್ಕೋಬೇಕು. ಕ್ಲೀನಾಗಿ ಅದನ್ನು ಉಜ್ಜಿದ್ರೆ ನೋಡಿ ಈ ಥರ ಕೆಳಗಡೆ ಹಾಲು ಸಪ್ರೇಟಾಗಿ ಬರುತ್ತೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ರಾಗಿ ಹಾಲು ಏನು ಬರುತ್ತಲ್ಲ ಇದು ತುಂಬ ಇಂಪಾರ್ಟೆಂಟ್.
ಇದಾದಮೇಲೆ ನಾವು ಅದನ್ನು ಚಲ್ಟ ಅಂತ ಏನು ಕರಿತೀವೋ ಅದನ್ನು ಸೆಕೆಂಡ್ ರೌಂಡ್ ಮತ್ತೆ ನಾನು ಮಿಕ್ಸಿ ಮಾಡ್ಕೊತೀನಿ. ಫಸ್ಟ್ ರೌಂಡ್ ಚೆನ್ನಾಗಿ ಹಾಲು ತೆಗೆದ್ಬಿಟ್ಟು ಸೆಕೆಂಡ್ ರೌಂಡ್ ಮತ್ತೆ ಅದು ಗಟ್ಟಿ ಏನು ಬಂದಿರುತ್ತಲ್ವ ಚಲ್ಟ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮತ್ತೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮತ್ತೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಹೆಚ್ಚು ಕಮ್ಮಿ ನಿಮಗೆ ಇನ್ನೂ ಒಂದು ಅರ್ಧ ಗ್ಲಾಸಷ್ಟು ಹಾಲು ಸಿಗುತ್ತೆ. ಸೊ ಇದೆಲ್ಲ ಪ್ರೊಸೀಜರ್ ಏನು ಅಂದರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಯೂಶ್ವಲಿ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಅದರಲ್ಲಿ ಇನ್ನೂ ಅದರ ಅಂಶ ಇದೆ ತೆಗಿಬೇಕು ಅಂತ. ಸೊ ಹಾಗಾಗಿ ಇನ್ನೂ ರಾಗಿಯಲ್ಲಿ ಬರುತ್ತೆ ಹಾಲು ಅಂತ ನಮಗೆ ಫೀಲ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡ್ಕೊಂಡ್ವಿ, ಇನ್ನೊಂದು ಸಲ ಅದನ್ನು ಗ್ರೈಂಡ್ ಮಾಡ್ಕೊಂಡ್ವಿ. ಮತ್ತು ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಾಯಿದೆ ಅಂದ್ಕೊತೀನಿ. ಸೊ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಣ ಅಂತ. ಹೋಪ್ ಬೇಗ 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 ವೀಡಿಯೋಸ್ ಬರುತ್ತೆ ಅಂತ. ನೋಡೋಣ, ಲೆಟ್ಸ್ ಟ್ರೈ. ನೋಡಿ, ಇದು ಸೆಕೆಂಡ್ ರೌಂಡ್ ನಾನು ರಾಗಿನ ಮತ್ತೆ ಮಿಕ್ಸಿ ಮಾಡ್ಕೊಂಬಂದು ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀವು ನೀಟಾಗಿ ಈ ಸಲ ಮಾಡಿದ್ರೆ ಅಷ್ಟೇ. ಇನ್ನು ಇದ್ರ ಮೇಲೆ ನಿಮಗೆ ರಾಗಿಯಿಂದ ಯಾವುದೇ ರೀತಿ ಹಾಲು ತೆಗಿಲಿಕ್ಕೆ ಆಗಲ್ಲ. ಸೊ ಇದಕ್ಕೆ ಹೆಸರೇ ರಾಗಿ ಹಾಲ್ಬಾಯಿ ಅಂತಲೂ ಅಂತಾರಲ್ವ. ಕೆಲವು ಕಡೆ ರಾಗಿ ಹಾಲ್ಬಾಯಿ ಅಂತಾರೆ, ರಾಗಿ ಕಿಲ್ಸ ಅಂತಾರೆ, ರಾಗಿ ಹಲ್ವಾ ಅಂತಾರೆ, ಸುಮಾರು ಹೆಸರುಗಳನ್ನ ಇಟ್ಟು ಕರೀತಾರೆ. ಸೊ ನಾವು ಇಲ್ಲೆಲ್ಲ ಅಂದರೆ ನಮ್ಮ ದುರ್ಗದ ಸೈಡೆಲ್ಲ, ಚಿತ್ರದುರ್ಗದ ಸೈಡೆಲ್ಲ ರಾಗಿ ಕಿಲ್ಸ ಅಂತ ಕರೀತಾರೆ ಅಥವಾ ರಾಗಿ ಹಾಲ್ಬಾಯಿ ಅಂತಲೇ ಕರೀತಾರೆ. ತುಂಬಾ ಫೇಮಸ್ ಇದು. ಯೂಶ್ವಲಿ ಈ ಸಮ್ಮರ್ ಸೀಸನಲ್ಲಿ ಎಲ್ಲರ ಮನೇಲೂ ಇರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಇದ್ರದ್ದು ಫ್ರಿಜ್ಜಲ್ಲಿಟ್ಟು ತಿನ್ನಬೇಕು. ಆ ತಣ್ಣಗಿರುತ್ತಲ್ಲ, ಮಟ ಮಧ್ಯಾಹ್ನ ಫುಲ್ ಸುಡು ಸುಡು ಬಿಸಿಲಲ್ಲಿ ಇದನ್ನು ತಿಂತಾಯಿದ್ರೆ ವಾವ್, ಅದೊಂಥರ ಹೆವೆನ್ ಫೀಲಿಂಗ್. ಅದು ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಸೊ ಇದನ್ನು ಸೆಕೆಂಡ್ ಟೈಮ್ ನೀಟಾಗಿ ಉಜ್ಜಿಬಿಟ್ಟು ಫುಲ್ ಚಲ್ಟನ ಗಟ್ಟಿ ಇರೋದನ್ನೆಲ್ಲ ನಾವು ನೀಟಾಗಿ ಹಿಂಡಿ ತೆಗಿತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ರಾಗಿ ಎಷ್ಟು ಗಟ್ಟಿಯಾಗಿ ಬರ್ತಾಯಿದೆ ಅಂತ. ಯೂಶ್ವಲಿ ನೀವು ಕೆಂಪು ರಾಗಿ ತೊಗೊಂಡ್ರೆ ಚೆಂದ, ಒಳ್ಳೆಯದು. ಅಥವಾ ಈ ಸ್ವಲ್ಪ ಹೊಟ್ಟು ಜಾಸ್ತಿ ಇರುತ್ತಲ್ಲ ಅದಕ್ಕಿಂತನೂ ಈ ಥರ ಸ್ವಲ್ಪ ಪಾಲಿಶ್ಡ್ ಆಗಿರುವಂಥ ರಾಗಿ ಆದರೆ ನಿಮಗೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಷ್ಟೇ. ಈ ರಾಗಿ ಅಂದರೆ ಸಿಪ್ಪೆಲ್ಲ ಇರುತ್ತಲ್ಲ ಅದು ಒಳ್ಳೆಯದೇ, ಪ್ರಾಬ್ಲಮ್ ಇಲ್ಲ. ಬಟ್ ಅದಕ್ಕಿಂತ ಇದು ಬೆಟರ್. ಸೊ ಫಸ್ಟ್ ಅದನ್ನು ಮಿಕ್ಸಿ ಮಾಡಿ ಸೋಸ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಏನಿದೆ, ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ. ಏನು ಅಂದರೆ ಹಸಿ ತೆಂಗಿನ ತುರಿ ಮತ್ತು ಈ ಗಸಗಸೆ ಇದೆರಡನ್ನ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದು ಕೂಡ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ ಬೇರೆ ರಾಗಿ ಒಂದೇ ನಾವು ಮಿಕ್ಸಿ ಮಾಡಿ ಸೋಸ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಹಸಿ ಕೊಬ್ಬರಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಸ್ವಲ್ಪ ನೀರು ಇದೆರಡನ್ನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈ ಹಸಿ ಕೊಬ್ಬರಿ ಮತ್ತು ಗಸಗಸೆ ಫ್ಲೇವರೇ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಇದಾದ್ರೂ ತುಂಬ ನೀರೇನು ಬೇಡ, ಜಸ್ಟ್ ಅದೊಂಚೂರು ಮುಳುಗಷ್ಟು ಹಾಕಿಬಿಟ್ರೆ ನಿಮಗೆ ಆರಾಮ್ಸೆ ಅದು ಕಾಯಿ ಹಾಲು ತೆಗಿಲಿಕ್ಕೆ ಚೆನ್ನಾಗಾಗುತ್ತೆ. ಫಸ್ಟ್ ರೌಂಡ್ ನೀವು ರಾಗಿ ಹಾಲು ತಗೊಂಡಿದ್ದೀರಾ, ಈಗ ಸೆಕೆಂಡ್ ರೌಂಡ್ ಕಾಯಿ ಹಾಲನ್ನ ಅಂದರೆ ಗಸಗಸೆ ಹಾಕಿರುವಂಥ ಕಾಯಿ ಹಾಲು ತಗೊತಾ ಇದ್ದೀರಾ. ಇದು ಕೂಡ ಸೇಮ್ ಪ್ರೊಸೀಜರೇ. ಚೆನ್ನಾಗಿ ರುಬ್ಬಿ ಮಿಕ್ಸಿ ಮಾಡಿ ಈ ಥರ ಒಂಥರ ಗಟ್ಟಿ ಪೇಸ್ಟ್ ಬರುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ನೀರು ಬೇಕು ಅನ್ಸಿದ್ರೆ ಖಂಡಿತ ನೀರು ಹಾಕ್ಕೋಬೋದು. ಇಲ್ಲ ನಮಗೆ ಸಾಕು, ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅನ್ಸಿದ್ರೆ ಸೇಮ್ ಅದೇ ಪ್ರೊಸೀಜರಲ್ಲೇ ನೀವೇನು ಮಾಡಬೇಕು ಅಂದರೆ ಅದನ್ನು ಮತ್ತೆ ಸೋಸ್ಕೋಬೇಕು. ಅದೇ ಥರ ಜರಡಿಗೆ ಈ ಕಾಯಿ ಹಾಲಿರೋದನ್ನ ಅದೇ ಪಾತ್ರೆಗೆ ಆಲ್ರೆಡಿ ರಾಗಿದು ನಾವೇನು ಮಾಡಿಟ್ಕೊಳ್ತೀವಲ್ವ ಅದೇ ಪಾತ್ರೆಗೆ ಇದನ್ನು ಹಾಕಿ ಚೆನ್ನಾಗಿ ಈ ಕಾಯಿ ಹಾಲನ್ನ ಸಪ್ರೇಟ್ ಮಾಡ್ಕೋಬೋದು. ಬಟ್ ಏನಿಲ್ಲಿ ಸ್ಪೆಷಾಲಿಟಿ ಅಂದರೆ ರಾಗಿ ನಾವು ಆಲ್ರೆಡಿ ಏನು ಸೋಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೀವು ಸೆಕೆಂಡ್ ಟೈಮ್ ಆ ಚಲ್ಟ ಏನು ಗಟ್ಟಿ ಬಂದಿರುತ್ತಲ್ವ ಅದನ್ನು ಏನೂ ಮಾಡೋಕ್ಕಾಗಲ್ಲ, ಬಿಸಾಕಲೇಬೇಕು. ಬಟ್ ಇಲ್ಲಿ ಈ ಕಾಯಿ ಹಾಲು ಮತ್ತು ಅಂದರೆ ಹಸಿ ಕೊಬ್ಬರಿ ಗಸಗಸೆ ಏನು ಮಾಡಿಟ್ಕೊಂಡಿದ್ದೀವಲ್ವ ಇದನ್ನು ಚೆನ್ನಾಗಿ ಹಾಲು ತೆಗೆದ್ಮೇಲೆ ಇದ್ರ ಚಲ್ಟ ಕೂಡ ನೀವು ಸಪ್ರೇಟ್ ಮಾಡಿ ಏನು ಇಟ್ಕೋತೀರೋ ಇದನ್ನು ರೀಯೂಸ್ ಮಾಡ್ಕೋಬೋದು. ಹೇಗೆ ಗೊತ್ತಲ್ವಾ ನಿಮಗೂ? ಎಸ್, ಕರೆಕ್ಟ್. ನೀವೇನು ಹೇಳಿದ್ರಲ್ವ ಕರೆಕ್ಟ್ ಇದೆ. ಏನು ಅಂದರೆ ಗಸಗಸೆ ಪಾಯಸ ಥರ ಮಾಡ್ಕೋಬೋದು. ಏನು ಅಂದರೆ ಸ್ವಲ್ಪ ಹಾಲಿಗೆ ಈ ಕಾಯಿ ಮತ್ತು ಗಸಗಸೆ ಇರೋದನ್ನ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಮಸ್ತ್ ಗಸಗಸೆ ಪಾಯಸ ಥರ ರೆಡಿ ಆಗುತ್ತೆ. ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಇದನ್ನು ಸೆಕೆಂಡ್ ರೌಂಡ್ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇದನ್ನು ನಾವು ಇಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಗಸಗಸೆ ಪಾಯಸ ಥರ ಮಾಡ್ಕೊಂಡೇ ಕುಡಿದ್ವಿ. ಈ ರೀತಿಯಾಗಿ ನೀಟಾಗಿ ಸೋಸ್ಕೊಂಡ್ರೆ ಇಲ್ಲಿ ಸಪ್ರೇಟ್ ಕಾಯಿ ಹಾಲು, ಯೂಶ್ವಲಿ ಕಾಯಿಯಿಂದ ಹಾಲು ತೆಗಿತಾರಲ್ವ, ಸೊ ಅದು ಚೆನ್ನಾಗಿ ಕ್ವಾಂಟಿಟಿ ಬರುತ್ತೆ. ಇನ್ನು ಗಸಗಸೆ ಹಾಕಿರೋದ್ರಿಂದ ಫ್ಲೇವರ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನು ಅಂದರೆ ಕೆಳಗಡೆ 2 ಹಾಲು ನೀಟಾಗಿ ಮಿಕ್ಸ್ ಆಗಿರಲ್ಲ. ನೀವು ಕ್ಲೀನಾಗಿ ಕೈ ಆಡಬೇಕು, ಮಿಕ್ಸ್ ಮಾಡಬೇಕು. ಸೊ ಫಸ್ಟ್ ನೋಡಿ ಕ್ಲೀನಾಗಿ ಅದರಲ್ಲಿ 1 ಹನಿ ಹಾಲು ಇಲ್ಲದಿರೋ ರೀತಿಯಲ್ಲಿ ನೀಟಾಗಿ ಅದನ್ನು ಪ್ರೆಸ್ ಮಾಡಿ 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 ಎಲ್ಲ ಕ್ಲಿಯರಾಗಿ ತಕ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್.
ಅದಾದಮೇಲೆ ಮೆಷರ್ಮೆಂಟ್ ಇಲ್ಲಿ ನೋಡಿ ಬೆಲ್ಲಕ್ಕೆ 1.5 ಕಪ್ ನಾವೇನು ರಾಗಿ ನೆನೆ ಹಾಕಿದ್ವಿ ಅಲ್ವಾ ಅದೇ ಕಪ್ಪಿಂದನೇ 1.5 ಕಪ್ನ ಜಸ್ಟು ಅದರಲ್ಲಿ ಕಲ್ಲುಗಳು ಅಂತ ಏನು ಬರುತ್ತೋ ಆ ಕಲ್ಲು ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಜಸ್ಟ್ ಬೆಲ್ಲ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕು. ಒಂದು ಕುದಿ ಕುದ್ರೆ ಸಾಕು, ಜಾಸ್ತಿ ಏನು ಬೇಡ, ಪಾಕ ಆಗೋದು ಬೇಡ. ಅದು ಜಸ್ಟ್ ಬೆಲ್ಲ ಎಲ್ಲ ಕರಗಿಬಿಟ್ಟು ಆ ಕಲ್ಲನ್ನ ಸಪ್ರೇಟ್ ಆಗೋಂಥ ಹದಕ್ಕೆ ಬಂದರೆ ಸಾಕು, ಜಾಸ್ತಿ ಏನೂ ಬೇಡ. ಈ 1 ಎಳೆ ಪಾಕ 2 ಎಳೆ ಪಾಕ ಏನು ಬೇಡ, ಜಸ್ಟು ಬೆಲ್ಲ ಕರಗೋಷ್ಟು ನಾವಿಲ್ಲಿ ಬೆಲ್ಲನ ಮಳಿಸ್ಕೊತಾ ಇದ್ದೀವಿ, ಅಂದರೆ ಕುದಿಸ್ಕೊತಾ ಇದ್ದೀವಿ. ಸೊ ಮೆಷರ್ಮೆಂಟ್ ಹೇಳಿದ್ದೆ ನಾನು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. 1 ಕಪ್ ರಾಗಿಗೆ 1.5 ಕಪ್ ಅಷ್ಟು ಬೆಲ್ಲ ಹಾಕಿದ್ದೀವಿ. ಸೊ ನಿಮಗೇನಾದರೂ ಸ್ವೀಟ್ ಇನ್ನೂ ಜಾಸ್ತಿ ಬೇಕು, ನಮಗೆ ಸ್ವೀಟ್ ತಿಂತೀವಿ ಅಂತ ಅನಿಸಿದ್ರೆ ಖಂಡಿತ ನೀವು 2 ಕಪ್ ಕೂಡ ಯೂಸ್ ಮಾಡ್ಬೋದು. ಅದರ ಮೇಲಾದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ನೀವು ನಿಮ್ಮ ಮನೇಲಿ ನೀವು ಯೂಸ್ ಮಾಡುವಂಥ ಬೆಲ್ಲದ ಮೇಲೂ ಡಿಪೆಂಡ್ ಆಗುತ್ತೆ. ಬೆಲ್ಲ ತುಂಬ ಸ್ವೀಟ್ ಇದ್ದರೆ 1.5 ಕಪ್ ಸಾಕು. ಸ್ವಲ್ಪ ಉಪ್ಪು ಬರುತ್ತೆ ಬೆಲ್ಲ ಅನ್ನೋದಾದರೆ ನೀವು 2 ಕಪ್ ಹಾಕ್ಕೊಳ್ಳೋದು ಬೆಸ್ಟ್. ಸೊ ಇಲ್ಲಿ ನಾವು 1.5 ಕಪ್ ಅಷ್ಟು ಬೆಲ್ಲ ಹಾಕಿ ನೋಡಿ ಈ ರೀತಿ ಕರಗಿಸಿದ್ದೀವಿ. ಕರಗಿರುವಂಥ ಬೆಲ್ಲನ ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು. ಸೋಸ್ಕೊಳ್ಳೋಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಫಸ್ಟು ಒಂದು ದೊಡ್ಡ ಪಾತ್ರೆಗೆ ಒಂಚೂರು ತುಪ್ಪನ ಹಾಕಿ ಅದನ್ನು ಕ್ಲೀನಾಗಿ ತುಪ್ಪನ ಸವರ್ತಾ ಇದ್ದೀವಿ. ಸೊ ಇದು ಹಲ್ವಾ ಆದ ತಕ್ಷಣ ನಾವು ಒಂದು ಪಾತ್ರೆಗೆ ಹಾಕಿ ಅಂದರೆ ಪ್ಲೇಟಿಗೆ ಹಾಕಿ ಕಟ್ ಮಾಡಬೇಕಲ್ವ, ಅದಕ್ಕೂ ಪ್ಲೇಟಿಗೆ ತುಪ್ಪ ಹಚ್ಚಿ ಇಡಬೇಕು. ಸೊ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ರೆ ಹಲ್ವಾ ಆದ ತಕ್ಷಣ ನಾವು ಇದಕ್ಕೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಕಡಲೆಕಾಯಿ ಚಿಕ್ಕಿ ಎಲ್ಲ ಮಾಡ್ತಾರಲ್ವ, ಅವಾಗೆಲ್ಲ ಹೀಗೆ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ್ಟನಂಗೆ ಹಾಕ್ಬಿಡ್ಬೋದು, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಹಲ್ವಾ ಆಗ್ತಿದ್ದಾಗ ನೀವು ತುಪ್ಪ ಹಚ್ಚಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಎಲ್ಲದನ್ನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ನೀವೀಗೇನು ನೋಡ್ತಾ ಇದ್ದೀರಾ ಅದು ನಾವು ಮನೇಲೇ ಮಾಡುವಂಥ ತುಪ್ಪ. ಸೊ ಯಾವುದೇ ರೀತಿಯ ಅಂಗಡಿ ತುಪ್ಪ ಅಲ್ಲ ಅದು. ಈ ಕಡೆ ನಾವು ಈ ಕಾಯಿ ಹಾಲು ಮತ್ತು ರಾಗಿ ಹಾಲು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎರಡೂ ಕ್ಲೀನಾಗಿ ಹೊಂದ್ಕೋಬೇಕು. ಅದು ಒಂದು ಕಡೆ ರಾಗಿ ಹಾಲು ಒಂದು ಕಡೆ ಕಾಯಿ ಹಾಲು ಥರ ಆಗಬಾರ್ದು. ಅದಾದಮೇಲೆ ಈಗ ನಾವು ಈ ಕಡೆ ಬೆಲ್ಲನ ಕರಗಿಸ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಈಗ ಸೋಸ್ಕೊಂಬಿಡೋಣ. ಸೋಸ್ಕೊಳ್ಳೋಕ್ಕೂ ನಾವಿಲ್ಲಿ ಒಂದು ಸ್ಟೀಲಿಂದು ದೊಡ್ಡ ಜರಡಿ ಥರ ಬರುತ್ತಲ್ವ, ಅದಕ್ಕೆ ಬೆಲ್ಲ ಹಚ್ಚಿಟ್ಟಿರುವಂಥ ತುಪ್ಪ ಹಚ್ಚಿಟ್ಟಿರುವಂಥ ಪಾತ್ರೆಗೆ ಈಗ ಬೆಲ್ಲನ ಹಾಕಿ ಸೋಸ್ಕೊತಾ ಇದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಾಗಿ ಎಷ್ಟು ಕಲ್ಲಿರುತ್ತೆ ಅಂತ. ಎಲ್ಲರಿಗೂ ಗೊತ್ತಿರುತ್ತೆ ಇದು ಕಲ್ಲು ಇದ್ದೇ ಇರುತ್ತೆ, ಅದಕ್ಕೆ ಸೋಸ್ಕೊತೀವಿ ಅಂತ. ಸ್ಟಿಲ್ ನಾನು ನಿಮಗಿಲ್ಲಿ ಡೈರೆಕ್ಟಾಗಿ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಕಲ್ಲುಗಳು ಕಾಣಿಸ್ತಿದ್ದಾರ, ಇಷ್ಟಿಷ್ಟೇ ಕಲ್ಲುಗಳಿರುತ್ತೆ. ಅದು ಹಾಗೆ ಇದ್ದರೆ ಹಲ್ವಾದಲ್ಲಿ ಕಟುಮ್ ಅಂತ ಸೌಂಡ್ ಬರುತ್ತಲ್ವ, ಹಾಗಾಗಿ ಸೋಸ್ಕೋಬೇಕಷ್ಟೆ. ಇದಾದಮೇಲೆ ಇದೇ ಪಾತ್ರೆನ ತುಪ್ಪ ಹಚ್ಚಿ ನಾವೇನು ಬೆಲ್ಲ ಸೋಸ್ಕೊಂಡಿರುವಂಥ ಪಾತ್ರೆನ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಮತ್ತೊಂದು ಸಲ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಅದು ಲೈಟಾಗಿ ಕುದೀತಾ ಇದೆ ಅಂದಾಗ ನಾವಿಲ್ಲಿ ಹಾಲೇನು ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ಅದಕ್ಕೆ ಹಾಕ್ತಾ ಕೈ ಆಡಿಸ್ತಾ ಬರಬೇಕು. ಆದಷ್ಟು ಇಲ್ಲಿ ಇಬ್ಬರಿರೋದು ಬೆಸ್ಟ್. ಅಂದರೆ ಒಬ್ಬರು ಹಾಲು ಹಾಕಬೇಕು, ಕಲಸಿಟ್ಕೊಂಡಿರುವಂಥ ಹಾಲು ಹಾಕಬೇಕು, ಒಬ್ಬರು ಬಿಟ್ಟು ಬಿಡದೆ ಕೈ ಆಡಬೇಕು. ಇಲ್ಲಿಂದ ನಿಮ್ಮ ಶೋಲ್ಡರ್ಗೆ ನಿಮ್ಮ ಹ್ಯಾಂಡಿಗೆ ಕೆಲಸ ಸ್ಟಾರ್ಟ್. ಏನು ಅಂದರೆ ಬಿಟ್ಟು ಬಿಡದೇ ಕೈ ಆಡಿಸ್ತಾನೇ ಇರಬೇಕು. 1 ನಿಮಿಷ ನೀವು ರೆಸ್ಟ್ ಕೂಡ ಕೊಡೋ ಹಾಗಿಲ್ಲ. ಕಂಟಿನ್ಯೂಯಸ್ ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು. ಅಂದರೆ ಮಾತ್ರ ಹಲ್ವಾ ಒಂಥರ ಕನ್ಸಿಸ್ಟೆನ್ಸಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಯಾವುದೇ ರೀತಿ ಗಂಟು ಏನೂ ಆಗಲ್ಲ, ಯಾಕಂದರೆ ಆಲ್ರೆಡಿ ತುಪ್ಪ ಹಾಕಿದ್ರೆ ಗಂಟು ಆಗಲ್ಲ ಅನ್ನೋ ವಿಷಯ ನಿಮಗೂ ಗೊತ್ತಿರುತ್ತೆ. ಸೊ ಇಲ್ಲಿ ನಾವು ಯಾವುದೇ ರೀತಿ ಎಣ್ಣೆ ಬಳಸುವಂಥ ಸಂದರ್ಭ ಬರೋದೇ ಇಲ್ಲ, ಯಾಕಂದರೆ ಸ್ವೀಟ್ ಅಲ್ವಾ, ತುಪ್ಪ ಹಾಕಲೇಬೇಕು. ಸೊ ಒಂದು 2 ನಿಮಿಷ ನೀವು ಈ ರೀತಿ ಕೈ ಆಡಿಸ್ಬಿಟ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗಿಬಿಡುತ್ತೆ. ಸೊ ರಾಗಿ ಮತ್ತು ಕಾಯಿ ಹಾಲು ಎಲ್ಲ ಇರೋದ್ರಿಂದ ಆ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಬಿಡುತ್ತೆ. ನೀವು ಕಲರ್ ನೋಡ್ತಾ ಇದ್ದೀರಾ ಯಾವ ರೀತಿ ಅಂದರೆ ಈ ಗಿಣ್ಣದ ಹಾಲು ಬರುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಕಾಯಿ ಮತ್ತು ರಾಗಿ ಇದ್ದಿದ್ದು ವೈಟ್ ಇತ್ತು, ದೆನ್ ಬೆಲ್ಲ ಹಾಕಿದ ತಕ್ಷಣ ಈ ಕಲರ್ ಆಯಿತು. ಜಸ್ಟ್ 5 ನಿಮಿಷಕ್ಕೆ ನಿಮಗೆ ನೋಡಿ ಈ ರೀತಿ ಗಟ್ಟಿ ಥಿಕ್ನೆಸ್ ಆಗಿ ಹಲ್ವಾ ರೆಡಿ ಆಗುತ್ತೆ. ಈ ಹದ ಬಂದಾಗ ನೀವು ಇನ್ನೂ ಶೈನಿಂಗಿಗೋಸ್ಕರ, ಆಮೇಲೆ ಫ್ಲೇವರ್ಫುಲ್ ಚೆನ್ನಾಗಿರಬೇಕು ಅಂತ, ಆಮೇಲೆ ಗಂಟು ರೀತಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು 2 ರಿಂದ 1.5 ಸ್ಪೂನಷ್ಟು ನೀವಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋಬೋದು.
ಇಲ್ಲ ನನಗೆ ಡ್ರೈ ಫ್ರೂಟ್ಸ್ ಬೇಕು, ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಅದು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಅದು ಆಗಿದೆನೋ ಇಲ್ವೋ ಹಲ್ವಾ ಅಂತಲೇ ಚೆಕ್ ಮಾಡಲಿಕ್ಕೆ ನಾನು ಒಂದು ಬೌಲಲ್ಲಿ ಈಗ ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಆಮೇಲೆ ನಾನು ಆಗಲೇ ಹೇಳ್ದಂಗೆ 1 ಟೇಬಲ್ ಸ್ಪೂನು 1.5 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿಬಿಟ್ಟು ಈಗ ಇನ್ನೊಂದು ರೌಂಡ್ ಚೆನ್ನಾಗಿ ಕೈ ಆಡ್ಕೊತಾ ಇದ್ದಾರೆ. ಕೈ ಆಡಿದ್ಮೇಲೆ ಒಂದು 5ರಿಂದ 6 ನಿಮಿಷ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೈ ಆಡಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಹಲ್ವಾ ಆಗಿದೆನೋ ಇಲ್ಲ ಅಂತ ಕಂಡು ಹಿಡಿಯೋದು ಹೇಗೆ ಅಂತ. ಫಸ್ಟ್ ರೌಂಡು ನಾನು ನೀರನ್ನ ನಿಮ್ಗೇನು ತೋರಿಸ್ತೀನಿ, ಮುದ್ದೆ ಆಗಿದೆನೋ ಇಲ್ವೋ ಅಥವಾ ಬೆಲ್ಲದ ಪಾಕ ಆಗಿದೆನೋ ಇಲ್ಲೋ ಅಂತ ಟೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರು ಇಟ್ಕೊಂಡು ಟೆಸ್ಟ್ ಮಾಡ್ತಾರಲ್ವ, ಅದೇ ರೀತಿಯೇ ಇಲ್ಲಿ ಕೂಡ ನಾವು ಟೆಸ್ಟ್ ಮಾಡಿದ್ವಿ. ಫಸ್ಟ್ ರೌಂಡ್ ಟೆಸ್ಟ್ ಮಾಡಿದಾಗ ಅಂದರೆ ಅದಿನ್ನೂ ಆಗಿರಲಿಲ್ಲ, ಹೋಗಿ ನೆಲಕ್ಕೆ ಕುತ್ಕೊಂಡ್ಬಿಡ್ತು. ಆ ರೀತಿ ಕುತ್ಕೋಬಾರ್ದು, ಸ್ವಲ್ಪನೇ ನೀವು ಅಲ್ಲಿ ಕಟ್ ಮಾಡಿ ಹಾಕಿದ್ರೂ ಸಾಕು. ಇನ್ನು ನೋಡಿ ಹಾಕಿದ್ರೂ ಅದು ಬೀಳ್ತಾ ಇಲ್ಲ, ಆ ರೀತಿಯೆಲ್ಲ ಆಗಬಾರ್ದು. ಜಸ್ಟ್ ನೀವು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅದು ಆಗಿದೆನೋ ಇಲ್ಲ ಅಂತ. ಇದಿನ್ನೂ ಆಗಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಜಸ್ಟ್ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೊಂದು 2ರಿಂದ 3 ನಿಮಿಷದ ಮೇಲೆ ಚೆನ್ನಾಗಿ ಇನ್ನೊಂದು ಸಲ ಕೈ ಆಡಿಸ್ಕೊಂಡ್ವಿ. ಇದು ಇಂಪಾರ್ಟೆಂಟ್. ಈ ಟೈಮಲ್ಲಿ ನೀವು ನಾನು ಆಲ್ರೆಡಿ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಚಿಕ್ಕದಾಗಿ ಹೆಚ್ಚಿರಬೇಕು. ದ್ರಾಕ್ಷಿನೇನು ಹೆಚ್ಚಲಿಕ್ಕೆ ಬರಲ್ಲ, ಬಟ್ ಗೋಡಂಬಿ ಮತ್ತು ಬಾದಾಮಿ ಇದೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅಥವಾ ತುರಿದ್ಬಿಟ್ಟು ಇದನ್ನು ಹಾಕ್ಬೋದು. ಅಥವಾ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ನಾವೇನು ಹಾಕಿದ್ದೀವಿ, ಈ ರೀತಿ ಏಲಕ್ಕಿ ಪುಡಿ ಮತ್ತು ಒಣಕೊಬ್ಬರಿ ಏನಿತ್ತು ಅದನ್ನು ನಾವು ಈ ಟೈಮಲ್ಲಿ ಹಾಕಿದ್ದೀವಿ. ತೋರಿಸ್ತೀನಿ ನಾನು ನಿಮಗೆ ಯಾವಾಗ ಏನೇನು ಹಾಕಿದ್ವಿ ಅಂತ. ಸ್ವಲ್ಪ ನೀರನ್ನ ಟಚ್ ಮಾಡಿ ಹಲ್ವಾನ ಟಚ್ ಮಾಡಿದ್ರೆ ಹಲ್ವಾ ಕೈಗೆ ಅಂಟಬಾರ್ದು, ಹತ್ತಬಾರ್ದು. ಅಲ್ಲಿಗೆ ಈ ಹಲ್ವಾ ರೆಡಿಯಾಗಿದೆ ಅಂತ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಆಲ್ಮೋಸ್ಟ್ 99% ಬಾಯ್ಲ್ ಆಗಿದೆ. ಈಗ ಸಾಕು ಅನ್ನೋ ರೀತಿಯಲ್ಲಿ ನಾವು ಹಲ್ವಾನ ರೆಡಿ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೀನಿ, ಕೈ ಆಡೋದು ಮಾತ್ರ ನಿಲ್ಲಿಸ್ಬೇಡಿ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ನಿಮ್ಮ ಪಾತ್ರೆ ನೀವೇನು ಕೈ ಆಡ್ಸೋಕೆ ಇಟ್ಕೊಂಡಿದ್ದೀರೋ, ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀರೋ ಅದು ಸ್ವಲ್ಪ ದಪ್ಪ ಇರಬೇಕು. ದಪ್ಪ ತಳದ ಪಾತ್ರೆ ಆದರೆ ಹೊತ್ತಲ್ಲ. ತುಂಬ ಚಿಕ್ಕದಾಗ್ಬಿಟ್ರೆ ಬೇಗ ಹೊತ್ಬಿಡುತ್ತೆ ಅಲ್ವಾ. ಹಿಂಗೆ ತೆಳ್ಳಗಿದ್ರೆ ಬೇಗ ಹೊತ್ಬಿಡುತ್ತೆ ಭಾಳ ಹೊತ್ತು ಮಾಡೋದ್ರಿಂದ. ಏನಿಲ್ಲ ಅಂದರೆ ಒಂದು ಪ್ರೊಸೀಜರ್ ಒಂದು 20 ಮಿನಿಟ್ಸ್ ಅಂತೂ ಆಗುತ್ತೆ. ಸೊ ಹಾಗಾಗಿ ಅಂದರೆ ಈ ಬಾಯ್ಲಿಂಗ್ ಬೇಯಿಸೋ ಪ್ರೊಸೀಜರ್ ಒಂದು 20 ನಿಮಿಷ ಅಂತ ಆಗುತ್ತಲ್ವ. ಹಾಗಾಗಿ ಸ್ವಲ್ಪ ಪಾತ್ರೆ ದಪ್ಪ ಇದ್ದರೆ ಒಳ್ಳೆಯದು. ತಳ ಹಿಡಿಯಲ್ಲ, ಹೊತ್ತಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಚೆನ್ನಾಗಿ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇದೇ ಪ್ರೊಸೀಜರಲ್ಲೇ ನೀವು ಅಕ್ಕಿನೂ ಮಾಡ್ಕೋಬೋದು, ಗೋಧಿನೂ ಮಾಡ್ಕೋಬೋದು. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅಕ್ಕಿನೂ ಇದೇ ರೀತಿಯಲ್ಲೇ ಮಾಡ್ತಾರಂತೆ, ಆಮೇಲೆ ಗೋಧಿ ಕೂಡ ಇದೇ ರೀತಿಯಲ್ಲೇ ಮಾಡ್ತಾರಂತೆ. ಬಟ್ ಸಾರಿ, ಟ್ರೈನ್ ಹೋಗ್ತಾ ಇದೆ, ಮೇ ಬಿ ನಿಮಗೆ ಟ್ರೈನ್ ಸೌಂಡ್ ಕೇಳಿಸ್ಬೋದು. ನಮ್ಮ ಮನೆ ಹತ್ತಿರ ಏನಿಲ್ಲ, ಆದ್ರೂ ಆ ಟ್ರೈನ್ ಸೌಂಡ್ ಎಷ್ಟು ಜೋರಾಗಿ ಕೇಳಿಸುತ್ತಲ್ವ, ಏನೂ ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಆಗಿದೆ ಅಂದಾಗ ಒಣಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ನಾನು ಹೇಳ್ತಾ ಇದ್ದೆ ಅಲ್ವಾ, ಈ ಅಕ್ಕಿದಾದ್ರೂ ಮಾಡ್ಕೋಬೋದು, ಗೋಧಿದಾದ್ರೂ ಮಾಡ್ಕೋಬೋದು ಅಂತ. ಬಟ್ ರುಚಿಯಲ್ಲಿ ನಿಮಗೆ ರಾಗಿ ಫಸ್ಟ್, ರಾಗಿನೇ ಬೆಸ್ಟ್. ಅದಾದಮೇಲೆ ಆಪ್ಷನ್ಸ್, ಇದು ಪ್ರೊಸೀಜರ್ ಜಾಸ್ತಿ ಅಂತ ಅದನ್ನು ಮಾಡ್ತಾರೆ ಅಷ್ಟೇ. ಬಟ್ ಈ ಬಿಸಿಲಿಗೆ, ಈ ಸುಡೋ ಬಿಸಿಲಿಗೆ ರಾಗಿ ಹಲ್ವಾ ಬೆಸ್ಟ್. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಪರ್ಫೆಕ್ಟಾಗಿ ಕ್ಲೀನಾಗಿ ನೀಟಾಗಿ ಹೊಂದ್ಗೂಡಿದೆ. ನಾವು ಹಾಕಿರುವಂಥ ಏಲಕ್ಕಿ ಪುಡಿ, ಒಣಕೊಬ್ಬರಿ ಇದು ಕೂಡ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಅಥವಾ ನೀವು ಇದನ್ನು ನಮಗೆ ಅದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕೆಲವರಿಗೆ ಏಲಕ್ಕಿ ಇಷ್ಟ ಆಗಲ್ಲ, ಕೆಲವರಿಗೆ ಮಧ್ಯೆ ಏನು ಸಿಗಬಾರ್ದು, ಅದು ಯಾವುದು ಇಷ್ಟ ಆಗಲ್ಲ ಅನ್ನೋರು ಖಂಡಿತ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಕಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ. ದೆನ್ ಇನ್ನೊಂದು ಚೂರು ತುಪ್ಪ ಇತ್ತು ಅಂತ ಆ ತುಪ್ಪನ ಅದಕ್ಕೆ ಹಾಕಿಬಿಟ್ಟು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿಗೆ ಆಲ್ಮೋಸ್ಟ್ ನಮ್ಮ ಹಲ್ವಾ ರೆಡಿ. ಒಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ. ಸೀಕ್ರೆಟ್? ಹೌದು, ಸೀಕ್ರೆಟೇ. ಏನು ಅಂತ ಅಟ್ ಲಾಸ್ಟ್ ಕೊನೆಗೆ ಹೇಳ್ತೀನಿ. ಸೊ ಈ ಹಲ್ವಾ ರೆಡಿ ಆದಮೇಲೆ ಫೈನಲಾಗಿ ನಾವು ಅದಾಗಿದೆನೋ ಇಲ್ಲೋ ಅಂತ ಟೆಸ್ಟ್ ಮಾಡಬೇಕಲ್ವಾ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ನಮ್ಮಮ್ಮ ಏನು ಮಾಡಿದ್ರು ಅಂದರೆ, ಇರಲಿ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕೋಣ, ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮನೆ ತುಪ್ಪ ಅಲ್ವಾ, ಏನಪ್ಪ ಅಂಗಡಿಯಿಂದ ಕೊಂಡ್ಕೊಂಬಂದು ಹಾಕಬೇಕಾಗಿಲ್ಲ, ಚೆನ್ನಾಗಿ ತುಪ್ಪ ಇರುತ್ತೆ, ಹಾಕೋಣ, ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಆ ಶೈನಿಂಗ್ ಟೆಕ್ಸ್ಚರ್ ನೋಡ್ಬೇಕು ನೀವು ತುಪ್ಪ ಹಾಕಿದ ತಕ್ಷಣ. ವಾವ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಫ್ಲೇವರ್ ಮಾತ್ರ ತುಪ್ಪ ಹಾಕಿದ್ಮೇಲೆ ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಅಲ್ಲೇ ಟೇಸ್ಟ್ ಮಾಡಿ ನೋಡೋಷ್ಟು ಚೆನ್ನಾಗಿತ್ತು. ಬಟ್ ಬೇಡ, ಅದು ಹಲ್ವಾ ಅಂದಮೇಲೆ ಹಲ್ವಾ ಶೇಪಲ್ಲೇ ಬರಲಿ, ಆಮೇಲೆ ತಿನ್ನೋಣ. ನೀವು ಬೇಕಂದರೆ ಬೌಲಲ್ಲಿ ಸುಮ್ಮನೆ ಒಂಥರ ಸ್ವೀಟ್ ಥರನೂ ತಿನ್ಬೋದು, ನೋ ಪ್ರಾಬ್ಲಮ್. ಬಟ್ ನಾವು ಹಲ್ವಾ ಆಗಲಿ, ಹಲ್ವಾ ಶೇಪಲ್ಲಿ ಬರಲಿ ಅಂತ ಕಾಯ್ತಾ ಇದ್ವಿ. ದೆನ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿಲ್ಕಿ ಟೆಕ್ಸ್ಚರಲ್ಲಿ ಒಂದು ಚೂರು ಪಾತ್ರೆಗೆ ಒಂದು ಚೂರು ಅಂಟದೇ ಇರೋ ರೀತಿಯಲ್ಲಿ ರೆಡಿಯಾಗಿದೆ.
ತುಪ್ಪ ನೀವು ಎಷ್ಟು ಹಾಕ್ತಿರೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವೀಟ್ಸ್ ಅಂದಮೇಲೆ ಸ್ವೀಟ್ ಜಾಸ್ತಿ ಇರಬೇಕು, ಹಾಗೆ ತುಪ್ಪ ಕೂಡ ಇದ್ದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ರೌಂಡ್, ಫಸ್ಟ್ ರೌಂಡ್ ಟ್ರಯಲ್ ನೋಡಿದ್ವಿ, ಯಾಕೋ ಸೆಟ್ ಆಗಿಲ್ಲ ಅನ್ನಿಸ್ತು. ಈಗ ಸೆಕೆಂಡ್ ರೌಂಡ್ ಮತ್ತೊಂದು 5 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಈಗ ಪರ್ಫೆಕ್ಟಾಗಿ ಆಗಿದೆ. ಹೇಗೆ ಅಂದರೆ ಇಲ್ಲಿ ನೋಡಿ, ಅದನ್ನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾರೆ, ಯಾವುದೇ ರೀತಿ ಸ್ಪ್ರೆಡ್ ಆಗಲಿಲ್ಲ. ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಹಿಂಗೆ ನೋಡಿದ್ರೆ ಅದು ಹೊಂದ್ಗೂಡಿದ್ರೇ ಪಕ್ಕ ಹಲ್ವಾ ಆಗಿದೆ ಅಂತ ಅರ್ಥ. ಇದಾದ ತಕ್ಷಣ ನಾವು ಗ್ಯಾಸ್ನ ಇಳಿಸ್ಕೊಂಡು, ನಾವು ಆಲ್ರೆಡಿ ಪ್ಲೇಟಿಂಗ್ಸ್ನ ರೆಡಿ ಮಾಡಿ ಇಟ್ಟಿದ್ವಿ, ಅಂದರೆ ತುಪ್ಪ ಹಚ್ಚಿ ಇಟ್ಟಿದ್ವಿ ಅಲ್ವಾ ಪ್ಲೇಟು, ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು. ಸೇಮ್ ಕಡಲೆ ಬೀಜದ್ದು ನೀವೇನು ಚಿಕ್ಕಿ ಹೇಗೆ ರೆಡಿ ಮಾಡ್ಕೊತೀರಲ್ವ ಹಾಗೆ ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಪ್ಲೇಟಿಗೆ ಹಾಕ್ಬಿಡ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಇಲ್ಲಿ ಮುಂಚೆನೇ ಪ್ಲೇಟ್ನ ರೆಡಿ ಮಾಡಿ ಇಟ್ಟಿದ್ವಿ. ಸೊ ನೀವು ಯಾವ ಶೇಪು, ಯಾವ ಸೈಜು, ಯಾವ ಹೈಟು, ವಿಡ್ತ್ ಏನಾದರೂ ಪರವಾಗಿಲ್ಲ, ಆ ಲೆಕ್ಕಕ್ಕೆ ನೀವು ಪ್ಲೇಟ್ನ ರೆಡಿ ಮಾಡ್ಕೊಳ್ಳಿ. ಬಟ್ ನೀವು ಮಾಡಿರುವಂಥ ಕ್ವಾಂಟಿಟಿ ಮೇಲೆ ಪ್ಲೇಟ್ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದೇನು ಅಂದರೆ ಹೈಟು, ಕೆಲವರಿಗೆ ದಪ್ಪ ಹಲ್ವಾ ಇರಬೇಕು, ಕೆಲವರಿಗೆ ತೆಳ್ಳಗಿರಬೇಕು ಅಂತಾರಲ್ವ. ಸೊ ಪ್ಲೇಟ್ ನೀವು ಹೈಟ್ ಕೂಡ ನೋಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿಗೆ ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ. ಸೊ ಪ್ಲೇಟ್ ಕೂಡ ರೆಡಿ. ಇನ್ನೇನು ಅದಕ್ಕೆ ಶಿಫ್ಟ್ ಮಾಡೋದು, ಅದು ಆರಿದ್ಮೇಲೆ ಸ್ವಲ್ಪ ಕಟ್ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ರೆ ಮೋಸ್ಟ್ ವೇಟಿಂಗ್ ರಾಗಿ ಹಲ್ವಾ ಈಸ್ ರೆಡಿ. ರಾಗಿ ಹಲ್ವಾ ಅಂತೀರ, ಕಲರ್ ಯಾಕೆ ಹಿಂಗೆ ಬಂದಿದೆ ಅಂತ ನೀವು ಕೇಳ್ಬೋದು. ಕಾಯಿ ಹಾಲು ಹಾಕಿರೋದಕ್ಕೆ ಸ್ವಲ್ಪ ಬೆಳ್ಳಗಾಗಿರುತ್ತಂತೆ. ಯೂಶ್ವಲಿ ನಾನು ಕೇಳಿದೆ, ರಾಗಿ ಹಲ್ವಾ ಅಂದರೆ ಕರ್ರಗೆ ಹಾಕ್ಬೇಕಲ್ಲ, ಇದ್ಯಾಕೆ ಈ ಥರ ಒಂಥರ ಬೆಲ್ಲದ ಕಲರ್ ಬಂದಿದೆ ಕಣಮ್ಮ ಅಂದೆ. ಬಟ್ ಅಮ್ಮ ಏನಂದರು ಅಂದರೆ, ಅದು ಕಾಯಿ ಹಾಲೆಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದರು. ಸೊ ಇದನ್ನೆಲ್ಲ ನೀಟಾಗಿ ಒಂದು ಕಡೆ ಹಾಕ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ಕ್ಲೀನಾಗಿ ಅದನ್ನು ಟ್ಯಾಪ್ ಮಾಡಬೇಕು. ಒಂದೇ ಸಮದಲ್ಲಿ ಅದು ನೀಟಾಗಿ ಕುತ್ಕೋಬೇಕು. ನೀವು ಕೈಯಾದರೂ ಬಳಸ್ಬೋದು, ಇಲ್ಲ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ತುಪ್ಪದಿಂದನಾದರೂ ಮಾಡ್ಬೋದು. ಇಲ್ವಾ ನೀವು ಕೈಗೆ ಡೈರೆಕ್ಟಾಗಿ ನಮಗೇನು ಆಗಲ್ಲ, ಬಿಸಿಟ್ ಆಗಲ್ಲ ಅಂದರೆ ನೀವು ಕೈಯಲ್ಲೇ ಮಾಡ್ಬೋದು. ಇದ್ರ ಮೇಲೆ ಅಲಂಕಾರಕ್ಕೆ ಅಂದರೆ ಡೆಕೋರೇಷನ್ಗೆ ನೀವು ಏನಾದರೂ ಯೂಸ್ ಮಾಡ್ಬೋದು. ನಾವಿಲ್ಲಿ ಒಣಕೊಬ್ಬರಿ ಮತ್ತು ಸ್ವಲ್ಪ ಗಸಗಸೆನ ಮತ್ತೆ ಹಾಕಿದ್ದೀವಿ. ಇಲ್ಲ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಅಂದರೆ ಇಲ್ಲಿ ನೀವು ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಈಕ್ವಲ್ ಆಗಿ ಇದು ಸ್ಪ್ರೆಡ್ ಆಗಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಆಗಬಾರ್ದು. ಹಾಗಾಗಿ ನೀಟಾಗಿ ಒಂದು ಕಡೆಯಿಂದ ಅದನ್ನು ಟ್ಯಾಪ್ ಮಾಡ್ತಾ ಬನ್ನಿ. ನಾವು ಆಲ್ಮೋಸ್ಟ್ ಅದು ಹಾಕಿದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಗೆ ಆಗಿಬಿಡುತ್ತಲ್ವ, ಹಾಗಾಗಿ ಕೈಯಿಂದ ಮುಟ್ಬೋದು ಅನ್ನಿಸ್ತು. ಸೊ ಅಮ್ಮ ಏನು ಮಾಡಿದ್ರು, ಕೈಯಲ್ಲೇ ನೀಟಾಗಿ ಅದನ್ನು ಟ್ಯಾಪ್ ಮಾಡಿದ್ರು. ಆವಾಗ ಈಕ್ವಲಾಗಿ ಹೊಂದ್ಬಿಡುತ್ತೆ. ಸೊ ಇಲ್ಲ ನಿಮಗೆ ನಾನು ಇನ್ನೊಂದು ಆಪ್ಷನ್ನು ತೋರಿಸ್ತೀನಿ, ನಮಗೆ ಕೈ ಸರಿ ಹೋಗಲ್ಲ, ಬಿಸಿ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಅಂದರೆ ಒಂದು ಚಿಕ್ಕ ಬೌಲ್ ಬಟ್ಲ ಇರುತ್ತಲ್ವ, ಅದಕ್ಕೆ ಹಿಂದ್ಗಡೆ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಅದರಿಂದ ಈ ಥರ ಟ್ಯಾಪ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಹಲ್ವಾ ಬಟ್ಲಕ್ಕೆ ಹತ್ತಲ್ಲ, ಬೌಲಿಗೆ ಹತ್ತಲ್ಲ. ಆ್ಯಂಡ್ ಮೋರ್ ಓವರ್ ನಿಮಗೆ ಕ್ಲೀನಾಗಿ ಟ್ಯಾಪ್ ಮಾಡ್ಕೋಬೋದು, ನಿಮ್ಮ ಕೈಗೂ ಏನೂ ಆಗಲ್ಲ. ಸೊ ಈಕ್ವಲಾಗಿ ಎಲ್ಲೂ ದಪ್ಪ ಇಲ್ಲದೆ ತೆಳ್ಳಗಿಲ್ಲದೆ ಈ ರೀತಿ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇದೆ, ಪೂರ್ತಿ ಆರಿಲ್ಲ ಅಂದಾಗಲೇ ನೀವು ನೀಟಾಗಿ ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಅದೂ ತುಂಬ ಇಂಪಾರ್ಟೆಂಟ್. ಸೊ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ನ ನೀವು ಮಾಡ್ಕೋಬೋದು. ಇಲ್ವಾ ನನಗೆ ಏನೂ ಡೆಕೋರೇಷನ್ ಬೇಡ, ಪ್ಲೇನ್ ಹಲ್ವಾ ಬೇಕು ಅಂದರೆ ಖಂಡಿತ ಅದನ್ನು ಮಾಡ್ಕೋಬೋದು. ಬಟ್ ಏನು ಅಂದರೆ ಆ ರೀತಿ ಇದ್ದರೆ ತಿನ್ನಲಿಕ್ಕೆ ಅಷ್ಟೊಂದು ಮಜಾ ಅನಿಸಲ್ಲ ಅಲ್ವಾ, ಹಾಗಾಗಿ ಯಾರೂ ಮಾಡಲ್ಲ ಪ್ಲೇನ್ನ. ಸ್ವಲ್ಪ ಏನಾದರೂ ಮೇಲ್ಗಡೆ ಹಾಕ್ತಾರೆ. ನೀವು ಹಸಿ ಕೊಬ್ಬರಿ ಯೂಸ್ ಮಾಡ್ಬೋದಾ ಅಂತ ಕೇಳ್ಬೋದು, ಬಟ್ ಬೇಡ. ಆದಷ್ಟು ಮೇಲ್ಗಡೆ ಹಾಕಲಿಕ್ಕೆ ಅಥವಾ ನೀವೇನಾದರೂ ಗಾರ್ನಿಷ್ ಮಾಡಲಿಕ್ಕೆ ಅಂದರೆ ಡೆಫಿನೆಟ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ ಇಟ್ಕೋಬೋದು. ಹಸಿ ಕೊಬ್ಬರಿ ಆದರೆ ಏನೋ ಒಂಥರ ಸ್ಮೆಲ್ ಅಂತ ಅನಿಸ್ಬಿಡುತ್ತೆ ಒಂದು ಸ್ವಲ್ಪ ದಿನ ಆಗಿಬಿಟ್ರೆ, ಹಾಗಾಗಿ ಒಣ ಕೊಬ್ಬರಿ ಬೆಸ್ಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಶೈನಿಂಗ್ ನಮ್ಮ ಹಲ್ವಾ ರೆಡಿ ಆಯಿತು ಅಂತ. ಸೀಕ್ರೆಟ್ ಏನು ಗೊತ್ತಾ, ನಾವು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ಟೈಮೇ ಬೆಸ್ಟಾಗಿ ಬಂದಿತ್ತು ಮಾತ್ರ. ಅದು ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾವು ಏನಾಗುತ್ತೋ ಹೇಗಾಗುತ್ತೋ ಅಂದ್ಕೊಂಡು ಮಾಡಿದ್ವಿ, ಬಟ್ ಫಸ್ಟ್ ಟೈಮ್ ಮಾತ್ರ ಬೆಸ್ಟಾಗಿ ಬಂದಿತ್ತು. ಕಟ್ ಮಾಡಿಕೊಂಡ್ರು ಅಮ್ಮ. ಇಲ್ಲಿ ನೋಡಿ ಒಂದು ಚೂರು ಹತ್ತುತ್ತಾ ಇಲ್ಲ. ಚಾಕುಗೂ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, ತುಪ್ಪ ಹಚ್ಕೊಂಡು ಕಟ್ ಮಾಡಿ. ಶೇಪ್ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಿಮಗೆ ಯಾವ ಶೇಪ್ ಬೇಕೋ ಅದು ಶೇಪ್ನ ಕಟ್ ಮಾಡ್ಕೋಬೋದು. ಸ್ಕ್ವಯರು, ಡೈಮಂಡು, ಇಲ್ಲ ರೌಂಡ್ ಬೇಕು ಅನ್ನೋ ಒಂದು ಕಪ್ಪಲ್ಲಿ ಸ್ವಲ್ಪ ಕಟ್ ಮಾಡ್ಕೊತ ಹೋದ್ರೂ ರೌಂಡ್ ಕೂಡ ಆಗುತ್ತೆ. ಸೊ ಶೇಪ್ಸ್ ಬಂದು ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರಿಗೂ ನಮ್ಮ ಮನೇಲಿ. ಆಲ್ಮೋಸ್ಟ್ ಒಂದು 3/4 ಪ್ಲೇಟ್ ಖಾಲಿನೇ ಆಗಿಬಿಡ್ತು ಅಂದ್ಕೊಳ್ಳಿ,
ಅಷ್ಟೇ ಚೆನ್ನಾಗಿತ್ತು. ಸೊ ನೀವು ಟ್ರೈ ಮಾಡ್ತೀರಲ್ವ, ಮಿಸ್ ಮಾಡದೆ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು, ನೀವು ಟ್ರೈ ಮಾಡಿದ್ಮೇಲೆ ಕರೆಕ್ಟಾಗಿ ಬಂತೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ಹೊಸ ವಿಡಿಯೋ ಜೊತೆ ನಾನು ಆದಷ್ಟು ಬೇಗ 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 ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಖಂಡಿತ ವೆಯ್ಟ್ ಮಾಡ್ತೀರಾ ಅಲ್ವಾ ಹೊಸ ವಿಡಿಯೋಗೆ. ಮತ್ತೊಮ್ಮೆ ಸಿಗ್ತೀನಿ, ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸಮ್ಮರಲ್ಲಿ ಏನೇನೆಲ್ಲ ಮಾಡ್ಕೋಬೋದು, ಹೇಗೆಲ್ಲ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೋದು, ಹಿರಿಯರು ನಮಗೆ ಯಾಕೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ, ನಮ್ಮ ಆರೋಗ್ಯದಲ್ಲಿ ಹೇಗೆಲ್ಲ ಸುಧಾರಣೆ ಆಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ತಿಳ್ಕೊಂಡಿದ್ದೀವಿ. ಇನ್ನೂ ನೋಡ್ತಾ ಹೋಗೋಣ. ಸೊ ವೆಯ್ಟ್ ಮಾಡ್ತಿರ್ತೀರಾ ಅನ್ಕೊತೀನಿ. ಹೊಸ ರೆಸಿಪಿ ಜೊತೆ ನಾನೇ ಮುಂದೆ ಬರ್ತೀನಿ. ಬಟ್ ನಾವಿಲ್ಲಿ ಯಾವ ಶೇಪ್ ಕಟ್ ಮಾಡಿದ್ದೀವಿ ಅಂತ ಯಾರಾದರೂ ಕಮೆಂಟಲ್ಲಿ ತಿಳಿಸ್ತೀರಾ? ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ವ, ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಯಾವ ಶೇಪ್ ಕಟ್ ಮಾಡಿದ್ವಿ ಅಂತ. ನೋಡೋಣ ಯಾರೆಲ್ಲ ಕಮೆಂಟಲ್ಲಿ ತಿಳಿಸ್ತಾರೆ ಅದು ಯಾವ ಶೇಪಲ್ಲಿ ಕಟ್ ಮಾಡಿದ್ವಿ ಅಂತ. ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಸಿ ಯು ಆಲ್, ಟೇಕ್ ಕೇರ್, ಬಾಯ್. ವಿಡಿಯೋನ ಕೊನೆಯ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೂ ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ನ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಸಿ ಯು ಆಲ್, ಬಾಯ್, ಟೇಕ್ ಕೇರ್.